ಶ್ರೀ ವರಬಸವೇಶ್ವರ ಸ್ವಾಮಿಯ ನೂತನ ರಥಕ್ಕೆ ಪೂಜೆ ಅದ್ದೂರಿಯಾಗಿ ಜರುಗಿದ ಜಾತ್ರಾ ಮಹೋತ್ಸವ. ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯಲ್ಲಿರುವ ಶ್ರೀ ವರಬಸವೇಶ್ವರ ಸ್ವಾಮಿಯ ಜಾತ್ರೆ ಪ್ರಯುಕ್ತವಾಗಿ ಶ್ರಾವಣ ಮಾಸದ ಕಡೆಯ ಸೋಮವಾರ ನೂತನ ರಥದ ತೇರಿಗೆ ಪೂಜೆಯನ್ನು ಸಲ್ಲಿಸಿ ಮಣಿತೇರಿನ ರಥವನ್ನ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ಮಣಿತೇರಿನ ರಥವನ್ನ ಎಳೆಯಲಾಯಿತು. ಇನ್ನು ಇದೇ ದೇವಸ್ಥಾನದ ಟ್ರಸ್ಟ್ ಕಾರ್ಯಕಾರಿ ಸದಸ್ಯರಾದಂತಹ ಪ್ರಭು ಉದ್ದಿ ಅವರು ಮಾತನಾಡಿದ್ದು, ಶ್ರೀ ವರಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ನೂತನ ತೇರನ್ನು ಸರ್ವ ಭಕ್ತರ ಸಹಕಾರದೊಂದಿಗೆ ಮತ್ತು ಟ್ರಸ್ಟ್ ವತಿಯಿಂದ ಸರಿಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ತೇರನ್ನು ರೆಡಿ ಮಾಡಿದ್ದೇವೆ. ಅದಕ್ಕಾಗಿ ಬಳ್ಳಾರಿ ಜಿಲ್ಲೆ ನಗರ ಜನರು ಹಾಗೂ ಈ ಭಾಗದಲ್ಲಿರುವ ಜನರಿಗೆ, ಸಕಲ ಭಕ್ತರಿಗೆ ತುಂಬಾ ಸಂತೋಷ ಆಗಿದೆ ಎಂದು ಹೇಳಿದರು. ಇದೇ ವೇಳೆ ದೇವಸ್ಥಾನದ ಧರ್ಮಕರ್ತರಾದಂತಹ ರಾಜಣ್ಣವರ್ ತಮ್ಮನಾದ ಬಳ್ಳಾರಿ ಮಂಜು ಅವರು ಮಾತನಾಡಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಈ ದೇವಸ್ಥಾನಕ್ಕಾಗಿ ಎಲ್ಲರ ಸಹಕಾರ ಇದೆ. ಶ್ರೀ ವರಬಸವೇಶ್ವರ ಸ್ವಾಮಿ ಜಾತ್ರೆ ಈ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಎಂದು ಹೇಳ್ತಾರೆ. ದೇವಸ್ಥಾನದ ಸಮಿತಿಯವರಾದಂತಹ ರಾಜ್ಕುಮಾರ್ ಅವರು ಮಾತನಾಡಿದ್ದು, ಎಲ್ಲಾ ಭಕ್ತರ ಸಹಕಾರದಿಂದ ಜಾತ್ರೆಗಾಗಿ ನೂತನ ರಥವನ್ನ ರೆಡಿ ಮಾಡಿದ್ದೇವೆ. ಸಂಜೆ ಸಾವಿರಾರು ಸಂಖ್ಯೆಯಲ್ಲಿ ಅದ್ದೂರಿಯಾಗಿ ನೂತನವಾದ ರಥೋತ್ಸವ ಕಾರ್ಯಕ್ರಮವನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿಸಲಾಯಿತು. ನಂತರ ದೇವಸ್ಥಾನದ ಕಾರ್ಯಕರ್ತರಾದಂತಹ ಲೋಕರೆಡ್ಡಿ ಅವರು ಮಾತನಾಡಿದ್ದು, ದೇವಸ್ಥಾನದ ಜಾತ್ರೆಗಾಗಿ ಮತ್ತು ದೇವಸ್ಥಾನಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇರುತ್ತೇವೆ ಎಂದು ಹೇಳಿ ಶ್ರೀ ವರಬಸವೇಶ್ವರ ಸ್ವಾಮಿಯ ಜಾತ್ರೆ ಮಹೋತ್ಸವದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಮಾಲಿಂಗ ಸ್ವಾಮಿ, ಟ್ರಸ್ಟ್ ಕಾರ್ಯಕಾರಿ ಪ್ರಭು ಉದ್ದಿ, ಶ್ರೀಧರಗಡ್ಡೆ ವರಬಸಪ್ಪ, ಲೋಕರೆಡ್ಡಿ, ರಾಜಕುಮಾರ್, ಮಂಜುನಾಥ ಸ್ವಾಮಿ, ವೀರೇಶ ಸ್ವಾಮಿ, ಗಾದಿಲಿಂಗಪ್ಪ, ಮಲ್ಲಿ, ಶೇಖರ್, ತಿಪ್ಪಯ್ಯ, ತಿಪ್ಪೇಸ್ವಾಮಿ, ಗವಿ ಗಂಗಮ್ಮ, ಜಗದೀಶ್, ಹೇಮಾರೆಡ್ಡಿ, ನರೇಂದ್ರ ಪ್ರಸಾದ್, ಬಸವರಾಜ್, ಶಿವರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿ ಸಾರ್ವಜನಿಕರು ಸುಮಾರು 20 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾಕೆ ಆಗ್ಲಿಲ್ಲೋ ಏನೋ ಗೊತ್ತಿಲ್ಲ. ಈಗ ಜನರ ಸಹಕಾರದಿಂದ ಈ ಒಂದು ತೇರನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಎಲ್ಲ ದೇಣಿಗೆ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಒಂದು ತೇರನ್ನು ನಾವು ಮಾಡಿದ್ದೀವಿ. ಅದು ನಮಗೂ ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ತುಂಬ ಸಂತೋಷ ಆಗಿದೆ. ಅದೇ ರೀತಿಯಾಗಿ ಬಳ್ಳಾರಿ ಪಟ್ಟಣದ ಪುರವಾಸಿಗಳು ಸಂತೋಷ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ಸಂತೋಷನ ಎಲ್ಲರೂ ಹಂಚಿಕೊಳ್ಬೇಕು. ತುಂಬ ಸಂತೋಷ ಆಗಿದೆ. ಬಹಳ ದಿವಸ ಕನಸು. ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷ ನಮ್ಮ ಪೇಟೆ ಬಸ್ ದೇವಸ್ಥಾನ ತಂದು ಹೇಳ್ತಿದ್ರು. ಇಲ್ಲಿರ್ತಕ್ಕಂಥ ನಮ್ಮ ರಾಜಣ್ಣ ಆಗಲಿ, ರಾಯಣ್ಣ ಫ್ರೆಂಡ್ಸ್ ಎಲ್ಲರಾಗಲಿ, ಈ ವರ್ಷ ನಮ್ಮ ಯಜಮಾನರಂಥ ಪವರ್ ಸ್ಟಾರ್ ಪವರ್ ಸ್ಟಾರ್ ಅವರು, ಪವರ್ ಸ್ಟಾರ್ ಅಂದ್ರೆ ಶಕ್ತಿ ಇರ್ತಕ್ಕಂಥ 70 ವರ್ಷ, 20 ವರ್ಷ ಯುವಕ, ಎಲ್ಲರ ಹತ್ರ ಒಂದು ಪ್ರೀತಿ ಬಾಂಧವ್ಯದಿಂದ, ಪ್ರೀತಿ ಪ್ರೇಮದಿಂದ, ಸ್ನೇಹದಿಂದ ಎಲ್ಲ ಹತ್ರ ಒಂದು ಹಣ ಸಂಗ್ರಹ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ತೇರನ್ನು ತಂದು ಎಲ್ಲರೂ ಸಂತೋಷಪಡಿಸಿದ್ದಾರೆ. ಇವತ್ತು ವರಬಸಪ್ಪ ಬಸವಣ್ಣನವರು ಇವತ್ತು ಹೊಸ ತೇರು ನಮ್ಮ ಈ ಬಳ್ಳಾರಿ ಜನ ಒಂದು ಅದೃಷ್ಟ ಅಂತ ಹೇಳ್ತಾ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಹಳಷ್ಟು ಜನ ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಜಾತ್ರೆ ಹಿಂಗೆ ಕಲಿಬೇಕು, ಜನ ಪ್ರೀತಿಯಿಂದ ಬೆಳೆಸಬೇಕು. ಮುಂದೊಂದು ದಿನ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತೇನೆ. ಇವತ್ತು ನಮಗೆ ಅತಿ ಸಂತೋಷ ಆಗ್ತಿದೆ. ವರಸಪ್ಪನವರ ಹೊಸ ಅರ್ಥದಲ್ಲಿ ಬಸವಣ್ಣವರ ಒಂದು ಉತ್ಸವ ನಡೀತಾ ಇದೆ. ಭಾಳ ಸಂತೋಷ ಆಗ್ತಿದೆ. ಬಸವಣ್ಣನ ಪ್ರೀತಿಗೆ ಪಾತ್ರ ಆಗ್ಬೇಕಂತೇಳಿ ಎಲ್ಲರೂ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮ ಬರಬೇಕು. ಸಾಯಂಕಾಲ ಉತ್ಸವ ಇರುತ್ತೆ. ಎಲ್ಲರೂ ಒಂದು ಈ ಉತ್ಸವದಲ್ಲಿ ಸಂತೋಷ ಪಾಲ್ಗೊಳ್ಬೇಕಂತ ನಾನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಇವತ್ತು ಒಂದು ದೊಡ್ಡ ಹಬ್ಬನೇ ನಮಗೆ ಇಲ್ಲಿ. ಇವತ್ತು ಯಾಕಂದರೆ ವರಸಪ್ಪನ ಜಾತ್ರೆ ದೊಡ್ಡ ಹಬ್ಬ. ಹೊಸ ತೇರ ಒಂದು ನಮಗೊಂದು ಉತ್ಸಾಹ ಹುಮ್ಮಸ್ಸ ಇದೆ. ಹೊಸ ತೇರಲ್ಲಿ ನಮ್ಮ ಹೊಸ ತೇರಲ್ಲಿ ಹೊಸ ರಥದಲ್ಲಿ ನಮ್ಮ ಬಸವಣ್ಣವರು ಇವತ್ತು ಉತ್ಸಾಹ ಹೋಗ್ತಿದ್ದಾರೆ. ಸಂತೋಷ, ಇದಕ್ಕೆ ಸಂತೋಷ ಇನ್ನೇನು ಬೇಕು. ಎಲ್ಲರ ಭಕ್ತಿಯಿಂದ ಒಂದು ಕಾರ್ಯಕ್ರಮನ ಆಚರಿಸೋಣ. ಈ ಸರ್ 5 ಸೋಮವಾರ ಬಂದೈತೆ. ಬಳ್ಳಾರಿದಲ್ಲಿ ದೊಡ್ಡ ಒಂದು ನಮ್ಮ ಬಳ್ಳಾರಿ ಇದು ಉತ್ಸವ ಅಂದರೆ ದೊಡ್ಡದಿದು. ನೀವು ಮುಂದೆ ಇದ್ದು ನಿಂದೆ ನಾವೆಲ್ಲ ಇರ್ತೀವಿ. ಏನು ಬೇಕಾದ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ. ಇದ್ರಾಗ ಇಷ್ಟೇ, ನಾವೆಲ್ಲ ಒಂದು ನಮ್ಮ ಒಕ್ಕಟ್ಟು ಅಂತ ನಾವು ತೋರಿಸ್ಬೇಕಾಗ್ತದೆ, ಬೇರೆ ಏನಿಲ್ಲ. ಇದರಲ್ಲಿ ಒಳ್ಳೆ ನಮ್ಮ ಅವರು ಸ್ವಾಮಿ ಪೂಜಾರಿಕರಲ್ಲ, ಅವ್ರಿಗೇನು ಭಾರಿ ಚೆನ್ನಾಗಿ ಪೂಜೆ ಮಾಡಿ ಎಲ್ಲರಿಗೆ ಕಳಿಸ್ತಾರ. ಸುಮ್ಮನೆ ನಾವು ನೋಡ್ತಾ ಇದ್ವಲ್ಲ, ಬೆಳಿಗ್ಗೆ ಬಂದು ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾರೆ. ಇಷ್ಟಪ್ಪ, ನಾವೆಲ್ಲ ಒಕ್ಕಟ್ಟಾಗಿ ನಮ್ಮ ರಾಜಣ್ಣಂದೆ, ಶೇಷಪ್ಪಣ್ಣಿಂದ, ಅಣ್ಣವರಿಂದ ನಾವು ಯಾವಾಗ ಏನೇನು ಕೆಲಸ ಮಾಡಕ್ಕೆ ಬಂದು ಯಾವಾಗ ನಾವು ಸಣ್ಣ ಹುಡುಗರಿಂದ ಗುಡಿ ಮುಂದೆನೆ ನಾವಿರೋದು. ಇಲ್ಲೆಲ್ಲ ಕುಲ ಮತ ಭೇದ ಎಲ್ಲ ಬಿಟ್ಟು ಈ ಜಾತ್ರೆಗೋಸ್ಕರ ಹಿಂದೂ, ಮುಸ್ಲಿಮು, ಕ್ರೈಸ್ತರು ಎಲ್ಲ ಕುಲದವ್ರನ್ನು
ಇದು ಸಂತೋಷದಿಂದ ಅವ್ರ ಮನೆ ಸ್ವಂತ ಹಬ್ಬ ಅನ್ನಂಗೆ ಇದನ್ನು ಆಚರಿಸ್ತಾರ. ಎಲ್ಲ ಕಡೆನೂ ಇದು ಒಂದು ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳೆಲ್ಲ ಉಡಕ್ಕಿ ಹಾಕ್ಕೊಂಡು ಅವರು ಒಂದು ಜಾತ್ರೆ ಭಾಳ ಸಂಭ್ರಮದಿಂದ ಆಚರಿಸ್ತಾರೆ. ಇದಕ್ಕೆ ಇನ್ನೂ ಸಹಕಾರ ಕೊಟ್ಟು ಎಲ್ಲ ಪ್ರತಿಯೊಬ್ಬರು ರಾಜಕೀಯ ನಾಯಕರಾಗಲಿ ಯಾರೇ ಆಗಿರಲಿ ಈ ದೇವಸ್ಥಾನನ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡೋದು ಭಾಳ ಕೆಲಸ ಐತೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಪ್ರತಿಯೊಬ್ಬರು ಸಹಕಾರ ಕೊಟ್ಟರೆ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗ್ತದಂತ ನನ್ನ 2 ಮಾತು ಮುಗಿಸ್ತೀನಿ.